ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಥಂಬ್ನೇಲಲ್ಲಿ ನಾನು ಯಾವ ರೆಸಿಪಿ ಹಾಕಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗ್ತಿರ್ಬೋದು. ನಾನು ಇಲ್ಲಿ ಆದರೆ ಗೋಧಿ ಹಿಟ್ಟಿನಿಂದ ನಾನು ರೋಟಿ ಮಾಡ್ತಿದ್ದೀನಿ, ಅಂದರೆ ತಂದೂರಿ ರೋಟಿ. ಹಾಗೆ ಪಾಲಕ್ ಪನ್ನೀರ್ ಪಾಲಕ್ ಪನ್ನೀರ್ ಮಾಡ್ತಿದ್ದೀನಿ. ಸೊ ಅದನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಇವಾಗ. ಸೊ ಒಂದು ಪಾತ್ರೆಗೆ ಬಿಸಿ ನೀರು ಕಾಯಿಸ್ಕೊಂಬಿಟ್ಟು ಅದಕ್ಕೆ 2 ಕಟ್ಟನಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸೊ ಅದನ್ನು ಈ ಕುದಿಯೋ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ಮಿನಿಟ್ಸ್ ಕುದಿಸಿದರೆ ಸಾಕು, ಇದು ರೆಡಿ ಆಗುತ್ತೆ. ಸೊ ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಬೇಕು, ಅಂದರೆ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು. ಆರ್ಲಿಕ್ಕೆ ಬಿಟ್ಟ ನಂತರ ಸೊ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ನಂತರ ಇದಕ್ಕೆ ಏನೇನು ಮಾಡಬೇಕು ಅಂತಲೂ ತಿಳಿಸ್ತೀನಿ. ಇವಾಗ ನಾನು ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಇದು ಕೂಡ ಹೋಮ್-ಮೇಡ್ ಪನ್ನೀರ್ ಅಂತ ಹೇಳ್ಬೋದು. ನೀವು ಪನ್ನೀರ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ನಾನು ಮೊದಲಿಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿಲ್ಲ, ಯಾಕಪ್ಪ ಅಂತಂದರೆ ಇದು ಹೋಮ್-ಮೇಡ್ ಆಗಿರೋದ್ರಿಂದ ಕಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಕರಗೋ ಚಾನ್ಸ್ ಇರುತ್ತೆ. ಜಾಸ್ತಿ ಕರಗೋಲ್ಲ, ಬಟ್ ಆದರೂ ಸ್ವಲ್ಪ ಒಡೆದಾಗ ಆಗಿಬಿಡುತ್ತೆ ಎಡ್ಜೆಲ್ಲ. ಸೊ ಹಾಗಾಗಿ ನಾನು ಇಡೀ ಬೌಲ್ ಎಷ್ಟು ತೊಗೊಂಡಿದ್ದೀನಿ ಒಂದು ಪೂರ್ತಿ ಕರ್ಕೊಳ್ತಿದ್ದೀನಿ. ಸೊ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕೊಂಡ್ಬಿಟ್ಟು ಸೊ ಅದಕ್ಕೆ ಅಚ್ಕಾರದ ಪುಡಿ, ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಪನ್ನೀರ್ ಹಾಕೊಂಡ್ಬಿಟ್ಟು 2 ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕು ಮೊದಲು. ಸೊ ನೀವು ನೋಡ್ತಿರ್ಬೋದು 2 ಕಡೆ ನೀಟಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ಈ ಥರ ರೆಡಿ ಆದರೆ ಕಂಪ್ಲೀಟಾಗಿ ಮುಗಿಯುತ್ತೆ. ಲಾಸ್ಟ್ ಇದೇಗೆ ನಾವು ಮಸಾಲಾಗೆ ಹಾಕಿದರೆ ರೆಡಿ ಆಗುತ್ತೆ. ಇದು ನೋಡ್ತಿರ್ಬೋದು 2 ಕಡೆ ನಾವು ನೀಟಾಗಿ ಇದನ್ನು ಮಾಡ್ಕೊಳ್ಬೇಕು. ನಾನು ಮನೆಯಲ್ಲೇ ಹಾಲು, ಅಂದರೆ ನಾವು ನಮ್ಮನೆ ಆಕಳ ಹಾಲು ತೊಗೊಂಡಿದ್ದೀನಿ, ಪ್ಯಾಕೆಟ್ ಹಾಲು ಕೂಡ ತೊಗೊಂಡಿಲ್ಲ. ಸೊ ಆಕಳ ಹಾಲನ್ನ ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಮಾಡೋದು ಹೇಗೆ ಅಂತ ನೀವು ಕಮೆಂಟ್ ಮಾಡಿದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಸೊ ಇದನ್ನು ಈ ಥರ 2 ಸೈಡು ನಾವು ಕರ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ. ಸೊ ನೋಡ್ತಿರ್ಬೋದು ಇದು ರೆಡಿ ಆದಮೇಲೆ ಇದನ್ನ ನೀಟಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಅಂದರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಯಾಕಪ್ಪ ಅಂದರೆ 2 ಕಡೆ ಸಿದೋಗ್ಬಿಡೋ ಚಾನ್ಸ್ ಇರುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಸೊ ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಈ ಥರ ಎಣ್ಣೆಯಲ್ಲಿ ಉಪ್ಪು ಖಾರ ಎಲ್ಲ ಹಿಡಿಯೋಷ್ಟು ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ನೋಡ್ತಿರ್ಬೋದು ಇವಾಗ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ. ಸೊ ಇವಾಗ ಇದನ್ನ ನಾನು ಚಾಕು ಸಹಾಯದಿಂದ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಕಟ್ ಮಾಡಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಎಲ್ಲದನ್ನು ಒಂದೊಂದೇ ತಿರುಚಿ ಹಾಕುವಾಗ ಕೆಲವೊಂದು ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಮೊದಲಿಗೆ ಕರ್ಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು 1-2 ಸ್ಪೂನಷ್ಟು ಅದಕ್ಕೆ ಚಕ್ಕೆ ಹಾಕ್ಕೊಳ್ತಿದ್ದೀನಿ. 1-2 ಕೈಯಲ್ಲಿ ತೋರಿಸಿರ್ಬೋದು, ನಾನು 1-2 ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ, ಜಾಸ್ತಿನೇ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ದೊಡ್ಡದಾಗಿರೋ ಈರುಳ್ಳಿ 2 ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಎಣ್ಣೆ ಯಾವುದನ್ನು ಬಳಸ್ತಿಲ್ಲ, ಇಲ್ಲಿ ಬೆಣ್ಣೆಯಲ್ಲೇ ನಾನು ಮಾಡ್ತಿರೋದು. ಸೊ ಬೆಣ್ಣೆ ಇಲ್ಲ ಅಂತಂದರೆ ಆಪ್ಷನಲ್ ಎಣ್ಣೆ ಕೂಡ ಯೂಸ್ ಮಾಡೋದು, ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನು ಬಟರ್ ಹಾಕಿ ಮಾಡೋದ್ರಿಂದ, ಅಂದರೆ ಬೆಣ್ಣೆ ಹಾಕಿ ಮಾಡೋದ್ರಿಂದ ನಾನು ತೋರಿಸ್ತಿದ್ದೀನಿ. ಸೊ ಅದಕ್ಕೆ ನಾನು ಒಂದು ದೊಡ್ಡದಾಗಿರೋ 2 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡು ನೀಟಾಗಿ ನಾವು ಬೇಯಿಸ್ಕೊಳ್ಬೇಕು. ಸೊ ನಾನು ಆವಾಗಲೇ ಪಾಲಕ್ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ, ಸೊ ಅದರಲ್ಲಿ ಕೂಡ ನೀವು ಶುಂಠಿ ಹಾಗೆ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಬೋದು ಮಿಕ್ಸಿ ಮಾಡ್ಕೊಳ್ಳೋವಾಗಲೇ. ಸೊ ನಾನು ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ನೇರವಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಥರ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಅಲ್ಲಿ ನಾವು ಕುದಿಸ್ಕೊಳ್ಳೋ ಅಗತ್ಯ ಇರಲ್ಲ. ಹಾಗಾಗಿ ಇಲ್ಲಿ ಹಸಿದು ಕೂಡ ಮಾಡ್ಬೋದು, ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಸಿದು ಮಾಡಿಕೊಂಡು ಬೇಯಿಸ್ಕೊಳ್ಳಬಹುದು. ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅದನ್ನು ಮಿಕ್ಸಿ ಮಾಡಿಕೊಂಡು. ಸೊ ಅದನ್ನಲ್ಲಿ ಹಸಿ ಫ್ಲೇವರ್ ಹೋಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಆ ಕಾರಣಕ್ಕೆ. ಸೊ ಇವಾಗಿಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಕಾಳು ಪೌಡರು, ಹಾಗೆ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರ್ ಮಸಾಲ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡ್ಬಿಟ್ಟು ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ಆರಕ್ಕೆ ಬಿಡಬೇಕು. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ನಾವು ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ಸೊ ಇದಕ್ಕಿವಾಗ ನಾನು ಏನು ಹಾಕ್ಕೊಳ್ಬೇಕು ಅಂತ ತೋರಿಸ್ತೀನಿ. ಸೊ ಇದು ಬೆಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ನಿಮ್ಮ ಕಡೆ ಸೋಂಪು ಇದ್ದರೆ ಸೋಂಪು ಕಾಳು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಂಡ ನಂತರ ನಾವು ಈಗ ಮಿಕ್ಸಿ ಮಾಡ್ಕೊಂಡಿರುವಂತಹ ಪಾಲಕ್ ಹಾಕ್ಕೊಳ್ಬೇಕು. ಸೊ ಆಲ್ರೆಡಿ ಇದು ಬೇಯಿಸ್ಕೊಂಡಿದ್ದೀವಲ್ವ, ಸೊ ಜಾಸ್ತಿ ನಾವು ಬೇಯಿಸ್ಕೊಳ್ಳೋ ಅಗತ್ಯನೂ ಇಲ್ಲ, ಅಂದರೆ ಜಾಸ್ತಿ ಹೊತ್ತು ಇನ್ನು ಕುದಿಸ್ಕೊಳ್ಳೋ ಅಗತ್ಯ ಇರಲ್ಲ. ಸೊ ಹಾಗಾಗಿ ಇದು ರೆಡಿ ಆಗುವಾಗಲೇ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದಲ್ವ, ಸೊ ಆ ಮಸಾಲನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಇವಾಗ ರೆಡಿ ಮಾಡ್ಕೊಂಡಿರೋಂಥ ಮಸಾಲ ಹಾಕ್ಕೊಳ್ತಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಬೋದು ನೀವು. ಸೊ ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದ ನಂತರ ಸೊ ಇದು ಕುದಿ ಬಂದಿದೆ, ಅಂದರೆ ಪಾಲಕ್ಕೆಲ್ಲ ಕುದಿ ಬಂದಿದೆ. ಸೊ ಇವಾಗ
ನಾವು ಈ ಪೇಸ್ಟ್ ಮಾಡ್ಕೊಂಡಿದ್ಮಲ್ವ ಮಸಾಲನ ಆ ಮಸಾಲ ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಸೊ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿಬಿಟ್ರಂದು ಕಂಪ್ಲೀಟಾಗಿ ಈ ಮಸಾಲ ರೆಡಿ ಆಗುತ್ತೆ. ಸೇಮ್ ನಾವು ಹೋಟೆಲಲ್ಲಿ ಯಾವ ರೀತಿ ತಿಂತೀವಿ ಅಥವಾ ಡಾಬಾ ಸ್ಟೈಲ್ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ಸುಮಾರು ಸರಿ ನಮ್ಮ ಮನೇಲಿ ಮಾಡ್ತಿರ್ತೀನಿ. ಸೊ ಇದಕ್ಕೆ ಉಪ್ಪು ಕಡಿಮೆ ಆಗಿದೆ ಅಂತ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. ಸೊ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ದಯವಿಟ್ಟು. ನಾನು ಪನ್ನೀರ್ ಮಸಾಲ, ಬಟರ್ ಪನ್ನೀರ್ ಮಸಾಲ ಕೂಡ ಮಾಡೋದು ತಿಳಿಸ್ಕೊಡ್ತೀನಿ. ಪಾಲಕ್ ಇರೋದನ್ನ ಪಾಲಕ್ ಪನ್ನೀರ್ ಕೂಡ ಮಾಡಿದ್ದೀನಿ ನಾನು. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ. ಅಷ್ಟೇ ಹೇಗಿದೆ ಅಂತ ಕಮೆಂಟ್ ಆದರೂ ಮಾಡಿ. ಸೊ ಇದಕ್ಕೆ ಇವಾಗ ನಾನು ಪನ್ನೀರ್ ಆ್ಯಡ್ ಮಾಡ್ಕೊಳ್ತೀನಿ. ಪನ್ನೀರ್ ಬೇಯಿಸಿಟ್ಕೊಂಡಿದ್ನಲ್ವ, ಸೊ ಆ ಪನ್ನೀರ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇದು ಒಂದು ನಿಮಿಷ ಕುದಿ ಬಂದರೆ ಸಾಕು. ಸೊ ಇದನ್ನ ಹಾಕೊಂಡ್ಬಿಟ್ಟು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬೋದು. ಯಾಕಪ್ಪ ಅಂತಂದರೆ ಸ್ಪೂನಿಗೆಲ್ಲ ಪನ್ನೀರ್ ಹಿಡ್ಕೊಂಡು ಒಡೆದೋದ್ರೆ ಚೆನ್ನಾಗಿರಲ್ಲ. ಸೊ ಹಾಗೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಈ ರೆಸಿಪಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನಿವಾಗ ತಂದೂರಿ ರೊಟ್ಟಿ ಅಂದರೆ ಗೋಧಿ ಹಿಟ್ಟಿನಿಂದ ತಂದೂರಿ ರೊಟ್ಟಿ ಮಾಡೋದು ನಾನ್ ರೋಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು 1-2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡರ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನೋಡ್ತಿರ್ಬೋದು, ಉಪ್ಪು ಹಾಕ್ಕೊಂಡು ಹಾಗೆ ಎಣ್ಣೆ ಹಾಕ್ಕೊಳ್ಬೇಕು. ಸೊ ನೋಡ್ತೀವಿ, ಎಣ್ಣೆ ಹಾಕ್ಕೊಳ್ಬೋದು. ಹಾಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಸಕ್ಕರೆ ಹಾಕ್ಕೊಂಬಿಟ್ಟು ಹಾಗೆ ಇದನ್ನ ಮೊಸರಲ್ಲೇ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡ್ತಿರ್ಬೋದು, ನಾನು ಒಂದು ದೊಡ್ಡ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಸೊ ಮೊಸರು ನಿಮಗೆ ಸಾಲಿಲ್ಲಪ್ಪ ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಕಲಿಸ್ಕೊಳ್ಬೋದು. ಸೊ ಏನಪ್ಪ ಅಂತಂದರೆ ಇಲ್ಲಿ ಹುಳಿ ಮೊಸರು ಅಂದರೆ ನಾವು ಫ್ರೆಶ್ ಮೊಸರು ಹಾಕೋದಕ್ಕಿಂತ ಸ್ವಲ್ಪ ಹುಳಿಯಾಗಿರೋ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ನೀಟಾಗಿ ಕಲಸಿಟ್ಕೋಬೇಕು. ನೋಡ್ತಿರ್ಬೋದು, ನಾನು ಕಲಸಿಟ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು. ಇದನ್ನು 1 ಅವರ್ಸ್ ಮ್ಯಾಕ್ಸಿಮಮ್ ಅಂದರೆ 2 ಅವರ್ಸ್ ಎತ್ತಿಟ್ಟರು ನಡೆಯುತ್ತೆ. ಸೊ ನಾನಲ್ಲಿ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ ಹಿಟ್ಟನ್ನು. ಸೊ ಇವಾಗ ನೋಡಿ, ಆಫ್ಟರ್ 1 ಅವರ್ ಆದಮೇಲೆ ಸೊ ಇವಾಗ ಇದನ್ನು ಒಂದೊಂದಾಗಿ ಮತ್ತೆ ನಾನು ನಾದ್ಕೊಳ್ತಿದ್ದೀನಿ. ಯಾವ ಥರ ನಾದ್ಕೊಳ್ಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ. ನೋಡಿ, ಕೈ ಹಿಂದ್ಗಡೆಯಿಂದ ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಮೊದಲು ನೀಟಾಗಿ ಎಲ್ಲದನ್ನು ಪ್ರೆಸ್ ಮಾಡ್ಕೊಳ್ಳೋಣ. ನಾವು ಏನಪ್ಪ ಮೈದಾ ಹಿಟ್ಟಿನಿಂದ ಮಾಡೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೆ ಮೈದಾ ಹಿಟ್ಟಿಂದ ಕೂಡ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಒಂದ್ಸರಿ. ಬಟ್ ಇಲ್ಲಿ ನಾನು ಗೋಧಿ ಹಿಟ್ಟಿಂದ ಮಾಡ್ತಿದ್ದೀನಿ. ಸೊ ಇವಾಗ ಒಂದು ಸಣ್ಣದಾಗಿರೋ ಉಳ್ಳೆಗಳ ಥರ ಮಾಡಿಕೊಂಡು ಸೊ ಇವಾಗ ಕೆಳಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನೇ ಹಾಕ್ಕೊಂಬಿಟ್ಟು ಕೆಳಗಡೆ ಮಾತ್ರ ಹಾಕ್ಕೊಂಬಿಟ್ಟು ನೀಟಾಗಿ ಉತ್ಕೊಳ್ಬೇಕು. ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಳ್ತಿರೋದ್ರಿಂದ ಸೊ ಒಂದು ಕೈಯಲ್ಲೇ ಉತ್ಕೊಳ್ತಿದ್ದೀನಿ. ಬಟ್ 2 ಕೈಯಿಂದ ನೀಟಾಗಿ ಉತ್ಕೊಳ್ಬೇಕು. ಸೊ ನೋಡ್ತಿರ್ಬೋದು, ಇಷ್ಟ ದಪ್ಪಗೆ ಚಪಾತಿಗಿಂತ ಜಾಸ್ತಿ ದಪ್ಪನಾಗೆ ಉತ್ಕೊಳ್ಬೇಕು. ಉತ್ಕೊಂಡು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ನೀಟಾಗಿ ನೀರು ಹಚ್ಕೊಂಡು ಇದನ್ನ ಹಂಚಿಗೆ ತವಾಗೆ ಹಾಕ್ಕೊಳ್ಬೇಕು. ತವಾ ಹಾಕ್ಕೊಂಡ ನಂತರ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಬಲ್ಸ್ ಬರ್ತಿದೆ ಅಂತ. ಸೊ ಈ ಥರ ನೀಟಾಗಿ ಕೆಳಗಡೆ ಸ್ವಲ್ಪ ಹೊತ್ತಿರೋ ಥರ ಆಗೋವರೆಗೂ ಈ ಥರನೇ ಬಿಡಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದನ್ನು ನಮ್ಮ ಮನೇಲಿ ಎನಿ ಟೈಮ್ ಮಾಡ್ತಿರ್ತೀನಿ. ನಾನು ನಿಮಗೆ ಒಂದ್ಸರಿ ವಿಡಿಯೋ ಮಾಡಿ ತೋರ್ಸೋಣ ಅಂತ ಹಾಕ್ತಿದ್ದೀನಿ. ಸೊ ಇದನ್ನು ಎತ್ಕೊಂಡ್ಬಿಟ್ಟು ಸೊ ನಾವಿಲ್ಲಿ ಹಪ್ಪಳ ಮಾಡೋದಕ್ಕೆ ತೊಗೊಂಡಿರ್ತೀವಲ್ವ, ಸೊ ಅದ್ರ ಮೇಲೆ ಇದನ್ನು ಹಾಕ್ಕೊಳ್ಬೇಕು. ಏನೋ ರೊಟ್ಟಿನ ಹಾಕ್ಕೊಂಡು ಕೆಳಗಡೆ ನೋಡ್ತಿರ್ಬೇಕು, ಇಲ್ಲ ಸೀದೋಗೋ ಚಾನ್ಸ್ ಇರುತ್ತೆ. ತೋರಿಸ್ತಿರ್ಬೋದು, ಈ ಥರ ಕೆಳಗಡೆ ನೋಡ್ಕೊಳ್ತಾ 2 ಕಡೆಯಿಂದ ನೀಟಾಗಿ ಬೇಯಿಸ್ಕೊಳ್ಬೇಕು. ಸೊ ಇದಕ್ಕೆ ಮೇಲೆ ಬೆಣ್ಣೆ ಹಚ್ಚಿದ್ರೆ ಕಂಪ್ಲೀಟಾಗಿ ಇದು ರೆಸಿಪಿ ರೆಡಿಯಾಗುತ್ತೆ. ಸೇಮ್ ಮೈದಾ ಹಿಟ್ಟು ಯೂಸ್ ಮಾಡಿ ನಾನು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ತಂದೂರಿ ರೆಡಿ ಆಗುತ್ತೆ. ಸೊ ಇವಾಗ ನಾನು ಮತ್ತೊಂದು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಮತ್ತೊಂದು ಉಳ್ಳಿ ತೊಗೊಂಡ್ಬಿಟ್ಟು ಕೆಳಗಡೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಸೊ ಅದನ್ನು ಉತ್ಕೊಳ್ಬೇಕು. ಇವಾಗ ನಾನು ಉದ್ದ ನಂತರನೇ ತೋರಿಸ್ತೀನಿ. ಯಾಕಂದರೆ ಒಂದು ಕೈಯಲ್ಲಿ ಫೋನ್ ಇರೋದ್ರಿಂದ ನನಗೆ ವಿಡಿಯೋ ಉತ್ಕೊಳ್ಳೋಕ್ಕೆ ಸರಿಯಾಗಲ್ಲ, ಆ ಕಾರಣಕ್ಕೆ. ಸೊ ನಾನು ರೊಟ್ಟಿ ತೊಗೊಂಡ್ಬಿಟ್ಟು ಹಂಚ ಮೇಲೆ ಹಾಕ್ಕೊಳ್ತಿದ್ದೀನಿ. ಇದು ನಾನು ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಯಾವ ಥರ ಬಬಲ್ಸ್ ಕೆಳಗಡೆ ಕೂಡ ಬರುತ್ತೆ ಅಂತ. ಸೀದ್ ಹೋಗೋಲ್ಲ ಇದು ಗೋಧಿ ಹಿಟ್ಟು ಆದರೂ ಕೂಡ ಇದು ಸೀದ್ ಹೋಗೋಲ್ಲ. ಸೊ ನಾವು ಇದಕ್ಕೆ ಹಾಕಿರೋ ಬೇಕಿಂಗ್ ಸೋಡಾ ಸಕ್ಕರೆ ಇದರಿಂದ ಸೀದ್ ಹೋಗೋ ಚಾನ್ಸ್ ಇರೋಲ್ಲ. ಸೊ ಈ ಥರ ಯಾವ ರೀತಿ ಹೇಳ್ತೀನಿ ಆ ಥರ ಬೇಯಿಸ್ಕೊಳ್ಬೇಕು. ಇದು ಏನಪ್ಪ ಅಂದರೆ ಹಂಚಿಗೆ ನೀಟಾಗಿ ಹಿಡಿದಿತ್ತು ಅಂತಂದರೆ ಸೊ ಹಂಚಿನ ಉಲ್ಟಾ ಮಾಡಿ ಬೆಂಕಿಲಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಬಟ್ ನಾನಿಲ್ಲಿ ಆ ರಿಸ್ಕ್ ಯಾಕಾರ ಬಿದ್ದುಬಿಟ್ರೆ ಅನ್ನೋ ರಿಸ್ಕಿಗೆ ನಾನು ಈ ರೀತಿ ಮಾಡಿ ತೋರಿಸ್ತೀನಿ. ಈ ಕೆಳಗಡೆ ನೋಡ್ತಿರ್ಬೋದು. ಫೈನಲಿ ಈ ರೀತಿ ರೋಟಿ ಎಲ್ಲ ರೆಡಿಯಾಗಿದೆ, ಹಾಗೆ ಮಸಾಲ ಕೂಡ ರೆಡಿಯಾಗಿದೆ. ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ದಯವಿಟ್ಟು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.